ಹಾಯ್ ಪುಟಾಣಿಗಳೇ, ನನ್ನವರೇ ನಮಸ್ಕಾರ. ಎಲ್ಲ ಊಟ ಮಾಡಿದ್ರಾ? ನಾನು ಊಟ ಮಾಡಿದ್ದೀನಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಕತೆ ಕೇಳೋಕೆ ಮೊದಲೇ ನೀವು ನನ್ನ ಕತೆಗೆ ಲೈಕು ಕಮೆಂಟ್ ಹಾಕ್ಕೊಡೋದನ್ನು ಮರಿಬೇಡಿ. ಈಗ ಕತೆ ಶುರು ಮಾಡೋಣ. ಒಂದು ಕಾಡಿನಲ್ಲಿ ಸಿಂಹ ಸಿಂಹಿಣಿ ಎರಡು ಒಂದು ಗುಹೆ ಒಳಗಡೆ ವಾಸವಾಗಿರ್ತವೆ. ಅದಕ್ಕೆ ಚಿರತೆ ಸಿಂಹರಾಜನ ತಮ್ಮನಾಗಿರ್ತಾನೆ. ಆಗ ಸಿಂಹಿಣಿ ಗರ್ಭವತಿ ಆಗಿರ್ತಾಳೆ. ಸಿಂಹಿಣಿ ಮರಿ ಹಾಕೋ ಟೈಮ್ನಲ್ಲೇ ಸರಿಯಾಗಿ ತುಂಬ ಭೀಕರ ಮಳೆಗಾಲ, ಸಿಕ್ಕಾಪಟ್ಟೆ ಮಳೆ. ಎಲ್ಲೆಲ್ಲೂ ಮರ ಗಿಡಗಳೆಲ್ಲ ಉರುಳ್ತಾ ಇದ್ದಾವೆ, ನದಿ ನೀರೆಲ್ಲ ಇತ್ತಾ ಇದೆ, ಮಳೆ ಸಿಕ್ಕಾಪಟ್ಟೆ ಬೀಳ್ತಾ ಇದೆ. ಅದಕ್ಕೆ ಸಿಂಹಿಣಿಗೆ ಹೇಳುತ್ತಾರೆ, ಮಹಾರಾಜರೇ, ಇವತ್ತು ನನಗೆ ಡೆಲಿವರಿ ಆಗೋ ದಿನ. ಕಾಡು ಯಾಕೋ ಈ ಥರ ಇದೆ, ನಾನು ಇದರಿಂದ ಬದುಕುಳಿತೀನೋ ಏನೋ ನನಗೆ ಗೊತ್ತಾಯ್ತಾ ಇಲ್ಲ ಅಂತ ಸಿಂಹರಾಜನಿಗೆ ಸಿಂಹಿಣಿಗೆ ಹೇಳ್ತಾ ಇದೆ. ಅದಕ್ಕೆ ಸಿಂಹ ಹೇಳ್ತದೆ, ನೀನು ಸಿಂಹರಾಜನ ಹೆಂಡತಿ, ಅದು ಅಲ್ಲದೆ ಸಿಂಹಕ್ಕೆ ಜನ್ಮ ಕೊಡ್ತಾ ಇರೋವಂಥ ಸಿಂಹಿಣಿ ನೀನು. ಇಂಥ ವಾತಾವರಣ ದಿನ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅದಕ್ಕೆ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಕಾಡಿನಾದ ಸಿಂಹ ತನ್ನ ಹೆಂಡತಿಯಾದ ಸಿಂಹಿಣಿಗೆ ಹೇಳ್ತಾ ಇರ್ತದೆ. ಆವಾಗ ಸಿಂಹರಾಜ, ಸಿಂಹಿಣಿ ಮತ್ತು ಸಿಂಹರಾಜನ ತಮ್ಮನಂತಾಗಿರುವ ಚಿರತೆ ಮೂರು ಗುಹೆ ಬಾಗಿಲಿ ನಿಂತಿರೋ ಟೈಮ್ನಲ್ಲಿ ಒಂದು ನರಿ ಓಡೋಡಿ ಬರ್ತದೆ. ಆವಾಗ ಮಹಾರಾಜ್ರೇ ಮಹಾರಾಜ್ರೇ ಅಂತ ಕೂಗ್ಕೊಂಡು ಬರ್ತಾ ಇದೆ. ನರಿ ಅಣ್ಣ ಅಂತ ಸಿಂಹ ಹೇಳ್ತಾ ಇದೆ. ಶಿಕಾರಿಗಳು ನಮ್ಮ ಕಾಡೊಳಗಡೆ ಪ್ರವೇಶ ಮಾಡಿಬಿಟ್ಟು ಪ್ರಾಣಿಗಳೆಲ್ಲನ ಹಿಡಿದು ಬಿಟ್ಟಿದ್ದಾರೆ. ತಾವು ನಮ್ಮ ಪ್ರಾಣಿಗಳೆಲ್ಲ ಕಾಪಾಡಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ಚಿರತೆ ಹೇಳುತ್ತದೆ, ಅಣ್ಣ, ನಾನು ಹೋಗಿ ಅವರೆಲ್ಲ ಕಾಪಾಡ್ತೀನಿ, ನೀನು ಅತ್ಯುತ್ತಮ ಇರು. ಈಗ ಡೆಲಿವರಿ ಆಗೋ ಸಮಯ, ನೀನು ಹತ್ತಿರದಲ್ಲಿರಬೇಕು ಅಂತ ಚಿರತೆ ಸಿಂಹನಿಗೆ ಹೇಳುತ್ತದೆ. ಅದಕ್ಕೆ ಸಿಂಹಿಣಿ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ಒಬ್ಬಳೇ ಇಲ್ಲಿರ್ತೀನಿ, ಆ ಧೈರ್ಯ ನನಗಿದೆ. ನೀವು ಮತ್ತೆ ಚಿರತೆ ಇಬ್ಬರು ಹೋಗಿ ಕಷ್ಟದಲ್ಲಿರೋ ಪ್ರಾಣಿಗಳನ್ನ ರಕ್ಷಿಸಿ. ನೀವು ಸಿಂಹರಾಜ, ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಪ್ರಾಣಿಗಳೆಲ್ಲ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ, ಹೋಗಿ ಈಗಲಿ ಅಂತ ಸಿಂಹಿಣಿ ಹೇಳ್ತಾಳೆ. ಅದರಂತೆ ಸಿಂಹರಾಜ ಮತ್ತು ಚಿರತೆ ಎರಡೂ ಕೂಡ ಪ್ರಾಣಿಗಳೆಲ್ಲ ಬೇಟೆಗಾರ ಹಿಡ್ದಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾವೆ. ಅಲ್ಲಿ ಬೇಟೆಗಾರರ ವಿರುದ್ಧ ಚಿರತೆ ಮತ್ತು ಸಿಂಹ ಎರಡು ಕುಸ್ತಿ ಮಾಡಿ ಪ್ರಾಣಿಗಳೆಲ್ಲ ಕಾಪಾಡಿ ಬೇಟೆಗಾರನ ಓಡಿಸ್ಬಿಟ್ಟು ಹಿಂದಕ್ಕೆ ಬರೋದ್ರಲ್ಲಿ ಕಾಡೆಲ್ಲ ಹಲ್ಲೋಲ ಕಲ್ಲೋಲ ಆಗಿರ್ತದೆ. ಮನೆಗಳೆಲ್ಲ ಧ್ವಂಸಾಗಿರ್ತವೆ, ಮರ ಮುಟ್ಟುಗಳೆಲ್ಲ ಮುರಿದೋಗಿರ್ತವೆ. ಎಲ್ಲ ಪ್ರಕೃತಿ ವಿಕೋಪ ಆಗಿ ಎಲ್ಲ ತಲೆಕೆಳಕಾಗಿರ್ತದೆ. ಸಿಂಹರಾಜ ಬಂದು ಅಡವಿಗೆ ಬಂದು ನೋಡ್ತಾನೆ, ನನ್ನ ಮನೆಯೆಲ್ಲ ಮುರಿದು ಬಿದ್ದಿದೆ, ಮರಗಳೆಲ್ಲ ಮುರಿದೋಗಿದ್ದಾವೆ, ಮನೆಗಳೆಲ್ಲ ಹಾಳಾಗಿದ್ದಾವೆ. ನನ್ನ ಹೆಂಡತಿ ಗುಹೆ ಒಳಗಡೆ ಇದ್ದವಳು
ನನ್ನ ಹೆಂಡತಿ ಕಾಣ್ತಾ ಇಲ್ಲ, ನನ್ನ ಹೆಂಡತಿನ ಹುಡುಕಿ ಹುಡುಕಿ ಅಂತ ಪ್ರಾಣಿಗಳೆಲ್ಲ ಕೇಳ್ಕೊತಾ ಇದೆ. ಆವಾಗ ಎಲ್ಲ ಪ್ರಾಣಿಗಳು ಸುತ್ತಾಕೊಂಡು ಕಾಡನ್ನೆಲ್ಲ ಹುಡುಕ್ಬೇಕಾದ್ರೆ ಹಾಗೆ ನರಿ ಕಣ್ಣಿಗೆ ಸಿಂಹಿಣಿ ಮರದಡಿ ಸಿಕ್ಕೊಂಡು ಒದ್ದಾಡ್ತಾ ಇರೋದು ಕಣ್ಣು ಬೀಳ್ತದೆ. ಆಗ ತಕ್ಷಣದಲ್ಲಿ ಬಂದು ಸಿಂಹರಾಜರಿಗೆ ವರದಿ ಒಪ್ಪಿಸುತ್ತೆ. ನಿಮ್ಮ ಹೆಂಡತಿ ಸಿಂಹಿಣಿ ಮರದ ತಳಭಾಗ ಸಿಕ್ಕೊಂಡು ಒದ್ದಾಡ್ತಿದ್ದಾಳೆ, ಅದರಿಂದ ಬಂದು ಕಾಪಾಡಬೇಕು ಅಂತ ನರಿ ಸಿಂಹರಾಜನಿಗೆ ಹೇಳುತ್ತೆ. ಆವಾಗ ಸಿಂಹರಾಜ, ಚಿರತೆ ಮತ್ತು ಉಳಿದ ಪ್ರಾಣಿಗಳೆಲ್ಲ ಬಂದು ಸಿಂಹಿಣಿ ಬಿದ್ದಿರುವಂಥ ಜಾಗಕ್ಕೆ ಬಂದು ನೋಡ್ತವೆ. ಅಲ್ಲಿ ಮರದ ಕೊಂಬೆ ಒಂದು ಹೆಣ್ಣು ಸಿಂಹದ ಮೇಲೆ ಬಿದ್ದು ಅವಳಿಗೆ ಪ್ರಜ್ಞೆ ಹೋಗಿರುತ್ತದೆ. ಪ್ರಾಣಿಗಳೆಲ್ಲ ಆ ಮರದ ಕೊಂಬೆಯನ್ನು ಪಕ್ಕಕ್ಕೆ ಸರಿಸಿ ಸಿಂಹಿಣಿಯನ್ನು ಕಾಪಾಡ್ತಾರೆ. ಆಗ ಸಿಂಹಿಣಿಗೆ ಪ್ರಜ್ಞೆ ಬರ್ತದೆ. ಆಗ ಸಿಂಹಿಣಿ ನನ್ನ ಮಗು ಇಲ್ಲಿ ಅಂತೇಳಿ ಬಾಯಿ ಬಿಡಿತಾ ಇರ್ತಾಳೆ. ಆಗ ಸಿಂಹರಾಜ ಹೇಳ್ತಾನೆ, ನಿನ್ನ ಮಗು ಎಲ್ಲಿ? ಡೆಲಿವರಿ ಆಗಿಲ್ಲ ಇನ್ನೂ, ಆಗಲೇ ಮಗು ಕೇಳ್ತೀಯಲ್ಲ ಅಂತ ಸಿಂಹರಾಜ ಹೇಳುತ್ತದೆ. ಇಲ್ಲ ನನಗೆ ಡೆಲಿವರಿ ಆಯಿತು. ಡೆಲಿವರಿ ಆಗಬೇಕಾದ್ರೆ ಭೀಕರ ಮಳೆ ಬಂತು, ಮರ ಕೆಳಗಡೆ ಬಿದ್ದಿದೆ, ನಾನು ಮರದಡ್ಡು ಸೇರ್ಕೊಂಡು ನನಗೆ ಒಬ್ಬ ಮಗ ಹುಟ್ಟಿದ್ದ ಅಂತ ಸಿಂಹಿಣಿ ಗಂಡನಿಗೆ ಹೇಳುತ್ತದೆ. ಆಗ ಎಲ್ಲ ಹೇಳ್ತವೆ, ಗಾಳಿ ಬಿಡ್ತಕ್ಕೆ ಮರಗಿಲ್ಲ ಬಿದ್ದಿದೆ, ಪ್ರವಾಹಕ್ಕೆ ನಿನ್ನ ಮಗ ಕೊಚ್ಕೊಂಡು ಹೊಂಟೋಗಿರುವುದು ಮಹಾರಾಜರೇ ಅಂತ ಸಿಂಹರಾಜನಿಗೆ ಹೇಳ್ತವೆ. ಆವಾಗ ಅಯ್ಯೋ ಎಂಥ ಕೆಲಸ ಆಗೋಯ್ತು, ನನ್ನ ಮಗ ಪ್ರವಾಹಕ್ಕೆ ಸಿಲುಕಿ ಕೊಚ್ಕೊಂಡು ಹೊಂಟೋದ್ನೆ, ಅಯ್ಯೋ ನನಗೆ ಬೇರೆ ವಯಸ್ಸಾಗಿದೆ, ಏನು ಮಾಡೋದಪ್ಪ ಅಂದ್ಬಿಟ್ಟು ಹೇಳಿ ಯೋಚನೆ ಮಾಡ್ಕೊಂಡು ಸಿಂಹಿಣಿನ ಗುಹೆ ಬಳಿಗೆ ಕರ್ಕೊಂಡೋಗಿ ಅವ್ರನ್ನ ಕಾಪಾಡ್ತಾರೆ. ಆಗ ಹೀಗೆ ದಿನಗಳು ತಳ್ತಾ ಇದ್ದಂತೆ ಸಿಂಹರಾಜನಿಗೆ ಸಿಂಹಿಣಿಗೆ ವಯಸ್ಸಾಗಿದೆ. ಆಗ ಸಿಂಹರಾಜ ಪ್ರಾಣಿಗಳನ್ನೆಲ್ಲ ಮೀಟಿಂಗಿಗೆ ಕರೆದುಬಿಟ್ಟು, ನನಗೆ ವಯಸ್ಸಾಗಿದೆಯಪ್ಪ, ನಾನು ಆಡಳಿತ ನಡೆಸೋಕ್ಕಾಗ್ತಾ ಇಲ್ಲ, ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಒಬ್ಬನ್ನ ಕಾರ್ಯರಾಜನನ್ನಾಗಿ ಮಾಡಿ ನಾನು ನಿವೃತ್ತಿ ಆಗ್ತೀನಿ ಅಂತ ಸಭೆಯಲ್ಲಿ ಸಿಂಹರಾಜ ಹೇಳುತ್ತೆ. ಅದಕ್ಕೆ ಎಲ್ಲ ಪ್ರಾಣಿಗಳು ಹೇಳ್ತವೆ, ನೀವೇನು ಪ್ರಾಣಿಗಳನ್ನ ಹುಡುಕಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆ ಮಗ ಇದ್ದಿದ್ರೆ ಮಗ ಈಗ ಮುಂದಿನ ಉತ್ತರಾಧಿಕಾರಿ ಆಗ್ತಾಯಿದ್ದ, ಈಗ ಮಗ ಎಲ್ಲೋ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾವೆ ಉಳಿಕೆ ಪ್ರಾಣಿಗಳು. ಹಾಗಾಗಿ ನಿಮ್ಮ ತಮ್ಮನಂತಿರುವ ಚಿರತೆಯನ್ನೇ ಮುಂದಿನ ಯುವರಾಜನನ್ನಾಗಿ ಮಾಡಿ ಅಂತ ಎಲ್ಲ ಪ್ರಾಣಿಗಳು ಒಂದೇ ಧ್ವನಿಯಲ್ಲಿ ಹೇಳ್ತಾ ಇದ್ದಾವೆ. ಆವಾಗ ಸಿಂಹರಾಜ ಹೇಳ್ತದೆ, ನಾನು ಅದನ್ನ ಯೋಚನೆ ಮಾಡ್ತಾಯಿದ್ದೀನಿ, ನಮ್ಮ ಮಗ ಇದ್ದಿದ್ರೆ ನಾನು ಯುವರಾಜನ ಹುಡುಕ್ಬೇಕಾಗಿರಲಿಲ್ಲ, ಈಗ ನನ್ನ ಮಗ ಇಲ್ಲದಿರೋದ್ರಿಂದ ನನ್ನ ತಮ್ಮ ಚಿರತೆಯನ್ನೇ ಯುವರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಂತೆ ಪ್ರಾಣಿಗಳೆಲ್ಲ ಒಪ್ಕೋತವೆ. ಕೆಲವು ದಿನಗಳು ಕಳೆದ ಮೇಲೆ ಸಿಂಹಿಣಿಗೆ ತುಂಬ ಹುಷಾರಿರಲಿಲ್ಲ. ಆವಾಗ ಸಿಂಹ ಹೇಳ್ತದೆ, ನಾನು ಪಂಡಿತರಲ್ಲಿ ಹೋಗಿ ಔಷಧಿ ತಗೊಬರ್ತೀನಿ, ನೀನು ಮನೆಯಲ್ಲಿರು ಅಂತ ಹೇಳ್ತದೆ. ಅದಕ್ಕೆ ಸಿಂಹಿಣಿ ಹೇಳ್ತದೆ, ಬೇಡ, ನಾನು ನಿಮ್ಮ ಪಂಡಿತರ ಔಷಧಿ ತಗೊಂಡ್ರು ಅಷ್ಟೇ ತಗೊಳ್ಳಿದ್ರು ಅಷ್ಟೇ, ನನಗೆ ತುಂಬ ವಯಸ್ಸಾಗಿದೆ, ಆರೋಗ್ಯ ಹದಗೆಟ್ಟೋಗಿದೆ, ನಾನು ಹೆಚ್ಚು ದಿನ ಬದುಕೋದಿಲ್ಲ, ನೀವು ನನ್ನ ಜೊತೆಲಿದ್ದರೆ ನನಗಷ್ಟೇ ಸಾಕು, ಯಾವ ಔಷಧಿ ತಗೊಂಡ್ರು ಬೇರೆ ಏನೋ ನಾನು ಬದುಕೊಳ್ಳೋದಿಲ್ಲ ಅಂತ ಸಿಂಹಿಣಿ ಗಂಡನಿಗೆ ಹೇಳುತ್ತದೆ. ಆವಾಗ ಚಿರತೆ, ಅಣ್ಣ
ನೀವಿಬ್ಬರು ಇಲ್ಲೇ ಇರಿ, ನಾನು ಪಂಡಿತರ ಹತ್ರ ಹೋಗಿ ಔಷಧಿ ತಗ ಬರ್ತೀನಿ ಅಂತೇಳಿ ಚಿರತೆ ಹೇಳ್ಬಿಟ್ಟು ಪಂಡಿತರಲ್ಲಿಗೆ ಹೊರಡುತ್ತೆ. ಸುಮಾರು ಟೈಮ್ ಆದ್ರೂ ಚಿರತೆ ಮನೆ ಕಡೆ ವಾಪಸ್ಸು ಆಗೋದಿಲ್ಲ. ಆವಾಗ ಸಿಂಹರಾಜ ಮತ್ತು ಸಿಂಹಿಣಿ ಇಬ್ಬರಿಗೂ ಅನುಮಾನ ಬರ್ತದೆ. ನನ್ನ ತಮ್ಮ ಪಂಡಿತರಲ್ಲಿಗೆ ಔಷಧಿ ತರಕ್ಕೆ ಹೋದ, ಇದುವರೆಗೂ ಬಂದಿಲ್ಲ, ಯಾಕೆ ಲೇಟ್ ಆಯಿತು ಅಂತ ಗೊತ್ತಿಲ್ಲ ಅಂತೇಳಿ ಗಂಡ ಹೆಂಡತಿಬ್ರು ಮಾತನಾಡ್ಕೊತಾ ಇದ್ದಾರೆ. ಆಗ ಸಿಂಹರಾಜ ಸಿಂಹಿಣಿಗೆ ಹೇಳ್ತಾನೆ, ನನ್ನ ತಮ್ಮ ಇದುವರೆಗೂ ಬಂದಿಲ್ಲ, ನಾನು ಹೋಗಿ ನನ್ನ ತಮ್ಮ ಏನಾದ ನೋಡ್ಕೊಂಡು ಬರ್ತೀನಿ, ನೀನು ಇಲ್ಲೇ ಇರೋ ಮನೆ ಹತ್ರ ಅಂತ ಹೇಳ್ಬಿಟ್ಟಮ್ಮ ಸಿಂಹಿಣಿಗೆ ಹೇಳ್ಬಿಟ್ಟು ತನ್ನ ತಮ್ಮನ್ನ ಹುಡುಕೊಂಡು ಸಿಂಹರಾಜ ಪಂಡಿತರ ಮನೆ ಹತ್ರ ಹೋಗ್ತಾ ಇರ್ತಾನೆ. ಅಷ್ಟರಲ್ಲೇ ನೀರು ನಾಯಿಗಳು ಈ ಸಿಂಹಿಣಿದ್ದ ಒಂದು ಗುಹೆಗೆ ಎಲ್ಲ ಮುತ್ತಿಗೆ ಹಾಕ್ಬಿಟ್ಟು ಸಿಂಹಿಣಿನ ಕೂದಲು ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. ಆವಾಗ ಸಿಂಹಿಣಿ ಅವಳು ಸಾಹಸ ಮಾಡ್ತಾಳೆ. ಪಾಪ ವಯಸ್ಸಾಗಿದೆ ಸಿಂಹಿಣಿಗೆ, ಆ ನಾಯಿಗಳ ಜೊತೆಯಲ್ಲಿ ಹೋರಾಡೋಕ್ಕಾಯ್ತಾ ಇಲ್ಲ. ಆವಾಗ ನಾಯಿಗಳು ಸಿಂಹಿಣಿನ ಸಿಕ್ಕಾಬಿಟ್ಟೆ ಕಚ್ಚಾಕ್ಬಿಟ್ಟಿರ್ತವೆ. ಆವಾಗ ಸಿಂಹರಾಜನಿಗೆ ಒಂದು ಅನುಮಾನ ಶುರುವಾಗುತ್ತೆ. ನನ್ನ ಹೆಂಡತಿ ಒಬ್ಬಳು ಮನೇಲಿದ್ದಾಳೆ, ಅವಳಿಗೆ ಆರೋಗ್ಯ ಸರಿ ಇಲ್ಲ, ಯಾಕೋ ನನಗೆ ಮುಂದಕ್ಕೆ ಹೋಗಕ್ಕೆ ಮನಸ್ಸಾಯ್ತಾ ಇಲ್ಲ, ಹಿಂದಕ್ಕೆ ಮನೆಗೆ ಹೊಂಟು ಬಿಡೋಮ್ಮ ಅಂತೇಳಿ ಸಿಂಹರಾಜ ಸಿಂಹಿಣಿ ಹತ್ರ ಬರಬೇಕಾದ್ರೆ ಇಲ್ಲಿ ಸಿಂಹಿಣಿ ಸುತ್ತ ನಾಯಿಗಳು ಅಟ್ಯಾಕ್ ಮಾಡಿ ಕಚ್ಚಿ ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. ಆಗ ಸಿಂಹರಾಜನಿಗೆ ವಯಸ್ಸಾಗಿದೆ, ಸಿಂಹರಾಜನಿಗೂ ಈ ನಾಯಿಗಳ ಜೊತೆ ಕುಸ್ತಿ ಆಡೋಕ್ಕೆ ಆಗ್ತಾ ಇಲ್ಲ. ಆದ್ರೂ ಒಂದು ಬಂಡ ಧೈರ್ಯದ ಮೇಲೆ ಕುಸ್ತಿಗಳಿರ್ತವೆ. ಆಗ ನಾಯಿಗಳು ಸಿಂಹರಾಜನಿಗೂ ಅಟ್ಯಾಕ್ ಮಾಡಿಬಿಡ್ತವೆ. ಎರಡೂ ಪಾಪ ಎಲ್ಲ ಮೈಕೈನೆಲ್ಲ ಏಟು ಮಾಡ್ಕೊಂಡು ಗಾಯ ಮಾಡ್ಕೊಂಡು ರಕ್ತ ಸುರಿಸ್ತಾ ಇದ್ದಾವೆ. ಆಗ ಸಿಂಹಿಣಿ ಹೇಳ್ತಾಳೆ, ನನ್ನ ಮಗ ಮನೇಲಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ನನ್ನ ಮಗ ಕಷ್ಟಕಾಲದಲ್ಲಿ ಸಪೋರ್ಟ್ ಬರೋನು ಅಂತ ಗಂಡರಿಗೆ ಹೇಳ್ತಾ ಇದೆ. ಆವಾಗ ಸಿಂಹರಾಜನು ಹೌದು ನಿಜ, ನನ್ನ ಮಗ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನಾಗೆ ಇರ್ತಾ ಇದ್ದ, ನನ್ನ ಮಗ ಪ್ರವಾಹಕ್ಕೆ ಸಿಲುಕಿ ಕೊಚ್ಚೋಗ್ಬಿಟ್ಟಿದ್ದಾನೆ, ಈಗ ಮಕ್ಕಳಿಲ್ಲದ ಮನೆ ಅಂತಂದರೆ ಹೀಗೇ ಅಂತ ಹೆಂಡತಿಗೆ ಹೇಳ್ತಾ ಇರುತ್ತೆ. ಆಗ ಟೈಮ್ ಸರಿಯಾಗಿ ಸಂಶಯ್ ಸಿಂಗ್ ಅಂಥೇಳಿ ಒಂದು ಸಿಂಹ ಬರ್ತದೆ. ಸಿಂಹರಾಜ ಮತ್ತು ಸಿಂಹಿಣಿ ಇವರ ಪರಿಸ್ಥಿತಿ ನೋಡಿಬಿಟ್ಟು ನೀರ್ನಾಯಿಗಳಿಗೆ ಸಂಶಯ್ ಸಿಂಗು ಹೇಳ್ತದೆ, ನೀವೇನಾದ್ರು ಅವರಿಬ್ಬರಿಗೆ ಕೈ ಮಾಡಿದ್ರೆ ನಾನು ನಿಮ್ಮನ್ನೆಲ್ಲ ಕೊಂದಾಕ್ಬಿಡ್ತೀನಿ, ಅಲ್ಲೇ ನಿಲ್ಲಿ, ಮುಂದೆ ಹೋಗಬೇಡಿ ಅಂತೇಳಿ ಒಂದು ಸಂಶಯ್ ಸಿಂಗ್ ಬರ್ತಲ್ಲ ಸಿಂಹ, ಅದು ನಾಯಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಅದಕ್ಕೆ ನಾಯಿಗಳೇನಂತವೆ, ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಎದುರ್ಕೋತೀವಿ ಅಂತ ತಿಳ್ಕೊಂಡ್ರೆ, ಇನ್ನು ನಮ್ಮ ನೋಡಿಲ್ಲ, ಎಷ್ಟು ಜನ ಇದ್ದೀವಿ ನೋಡಿ ಅಂಥೇಳಿ ಆ ಸಂಶಯಿಗೂ ಉತ್ತರ ಕೊಡ್ತವೆ. ಆಗ ಮುಂದುವರಿಸಿ ಇನ್ನೊಂದು ನಾಯಿ ಹೇಳುತ್ತದೆ, ಇವರಿಬ್ಬರನ್ನ ಬಿಟ್ಬಿಡಮ್ಮ, ಆಮೇಲೆ ನೋಡ್ಕೊಳ್ಳೋದು, ಮೊದಲು ಸಂಶಯ ಸಿಂಗನ್ನೇ ಹಿಡ್ಕೊಂಡು ಸಾಯಿಸಬಿಡಮ್ಮ ಅಂಥೇಳಿ ಅಭಿಪ್ರಾಯ ಪಟ್ಕೋತವೆ. ಆಗ ನಾಯಿಗಳೆಲ್ಲ ಸಂಶಯ ಸಿಂಗನ ಮೇಲೆ ಫೈಟ್ ಮಾಡೋಕ್ಕೆ ಬರ್ತಾ ಇದ್ದಾವೆ. ಆಗ ಸಂಶಯ ಸಿಂಗ್ ಹೇಳ್ತಾನೆ, ಸಿಂಹ, ನಾನು ಸಾಯಲಿಕ್ಕೆ ಹೆದರೋದಿಲ್ಲ, ಆದರೆ ನೀವು ಕುಚ್ಚಿಗೂ ಬರೋಕ್ಕೂ ಮೊದಲೇ ಒಂದು ಸ್ವಲ್ಪ ಯೋಚನೆ ಮಾಡಿ,
ಯಾರು ಸಾಯ್ಲಿಕ್ಕೆ ಇಚ್ಛೆ ಪಡ್ತೀರಿ ಅವರು ಮೊದಲು ಮುಂದಕ್ಕೆ ಬನ್ನಿ, ಅವನನ್ನು ಯಾವ ಥರ ಕೊಲ್ತೀನಿ ನೋಡ್ಕೊಳ್ಳೋರಿ, ಆಮೇಲೆ ಮಿಕ್ಕವ್ರು ಬರೋರಿ ಅಂತ ಸಿಂಹರಾಜ ಸಂಶಯ ಸಿಂಗು ನಾಯಿಗಳಿಗೆ ಹೇಳುತ್ತೆ. ಅದಕ್ಕೆ ನಾಯಿಗಳೆಲ್ಲ ಸಿಂಹರಾಜನ ಬೆದರಿಕೆಗೆ ಎದುರುಬಿಟ್ಟು ಎಲ್ಲ ಅಲ್ಲೇ ನಿಂತ್ಕೋತವೆ. ಅದರೊಳಗಡೆ ನಾಯಿಗಳಿರ್ತವೆ, ಏಯ್ ನೀನು ಹೋಗಿ ಮುಂದೆ ಹೊಡೆಯೋ, ಆಮೇಲೆ ನಾನು ನೋಡ್ಕೋತೀನಿ ಅಂತ ಹೇಳ್ತವೆ. ಅದಕ್ಕೆ ಇಲ್ಲ ಸಂಶಯ ಸಿಂಗ್ ಹೇಳ್ಬಿಟ್ಟಿದ್ದೇನೆ, ಮುಂದಾಗಿ ಯಾರು ಬರ್ತೀರಿ ಅವನ್ನ ಉಡಿಸ್ ಮಾಡಿಬಿಡ್ತೀನಿ ಅಂತ. ನಾನು ಹೋಗಲ್ಲಪ್ಪ ಅನ್ನತ್ತೆ, ನೀನೇ ಹೋಗು ಅನ್ನತ್ತೆ. ಅದಕ್ಕೆ ಇಲ್ಲ ಮಧ್ಯದವ್ರನ್ನ ಸಾಯಿಸ್ಬಿಡ್ತಾನೆ, ಆದ್ದರಿಂದ ನಾನು ಹೋಗಲ್ಲ, ನಾನು ಆಮೇಲೆ ಇವ್ರನ್ನೆಲ್ಲ ನೋಡ್ಕೋತೀನಿ, ನೀನು ಹೋಗು ಅಂತ ಒಂದಕ್ಕೊಂದು ತಳ್ಳಾಡ್ತವೆ. ಆಗ ನಾಯಿಗಳೆಲ್ಲ ಎದುರುಬಿಟ್ಟು ಮುಂದಕ್ಕೆ ಜಗ್ಗೋದಿಲ್ಲ. ಆಗ ಸಂಶಯ ಸಿಂಹ ಹೇಳುತ್ತದೆ, ಮೊದಲು ಇಲ್ಲಿಂದ ಖಾಲಿ ಮಾಡಿ, ಇಲ್ಲೇ ಇದ್ದರೆ ನನ್ನ ತಲೆ ತಿರುಗುತ್ತಾ ಇದೆ, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಮೊದಲು ತೊಲಗಿ ಅಂತ ಅರಸಾಡ್ಬಿಡ್ತದೆ. ಆಗ ನಾಯಿಗಳೆಲ್ಲ ನಾನು ಬದುಕ ಸಾಕು ಅಂದ್ಬಿಟ್ಟು ಹೇಳಿ ಓಡ್ಬಿಡ್ತವೆ. ಆವಾಗ ಸಂಶಯ ಸಿಂಗು ಸಿಂಹಿಣಿ ಮತ್ತು ಸಿಂಹರಾಜ ಎರಡನ್ನೂ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸುತ್ತೆ. ಆಗ ಸಿಂಹರಾಜ ಮತ್ತು ಸಿಂಹಿಣಿ ಇಬ್ಬರು ಚೇತರಿಸ್ಕೊತವೆ. ಆವಾಗ ಸಿಂಹರಾಜ ಹೇಳ್ತದೆ, ನನ್ನ ಜೀವ ಕಾಪಾಡ್ದೋದಕ್ಕೆ ಧನ್ಯವಾದಗಳು ಅಂತ ಸಿಂಹರಾಜ ಹೊಸ ಸಿಂಹ ಬಂತಲ್ಲ ಸಂಶಯ ಸಿಂಗು ಅವನಿಗೆ ಹೇಳ್ತದೆ. ಆಗ ಸಿಂಹರಾಜ, ನನಗೊಬ್ಬ ಮಗ ಇದ್ದ, ಆ ಮಗ ಇದ್ದಿದ್ರೆ ನಿನ್ನಾಗೆ ಇರ್ತಿದ್ದ, ನನ್ನ ಮಗ ಮಗುವಾಗಿದ್ದಾಗಲೇ ಕಳೆದೋಗ್ಬಿಟ್ಟ, ನನಗೆ ಮಕ್ಕಳಿಲ್ಲಪ್ಪ ಅಂತ ಸಂಶಯ ಸಿಂಗನಿಗೆ ಕಾಡಿನ ರಾಜ ಸಿಂಹರಾಜ ಹೇಳುತ್ತದೆ. ಆಗ ಸಂಶಯ ಸಿಂಗ್ ಹೇಳುತ್ತೆ, ಸಿಂಹ, ಅಮ್ಮ ನಾನು ನಿನ್ನ ಮಗ ಅಂತ ತಿಳ್ಕೊ, ನನಗೂ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಕಣ್ಬಿಟ್ಟು ನೋಡಿದಾಗ ಒಂದು ರಸ್ತೆನಲ್ಲಿ ಬಿದ್ದಿದ್ದೆ ಅಂತ ಸಂಶಯ ಸಿಂಹ ಹೇಳುತ್ತೆ. ಆಗ ಸಿಂಹರಾಜನಿಗೆ ಸಂಶಯ ಸಿಂಹದ ಮಾತನ್ನು ಕೇಳಿ ಹೊಟ್ಟೆ ಉರಿಯುತ್ತೆ ಪಾಪ. ಆಗ ನಿನ್ನ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅನಿಸುತ್ತಪ್ಪ, ನೀನು ನನ್ನ ದರ್ಬಾರ್ಗೆ ಬರ್ತೀಯಾ ಅಂಥೇಳಿ ಕೇಳುತ್ತದೆ. ಅದಕ್ಕೆ ಆಯಿತು ಮಹಾರಾಜರೇ, ನಿಮ್ಮ ದರ್ಬಾರ್ಗೆ ನಾನು ಬರ್ತೀನಿ ಅಂತೇಳಿ ಸಂಶಯ ಸಿಂಗ್ ಹೇಳುತ್ತೆ. ಆಗ ತನ್ನ ದರ್ಬಾರಿಗೆ ಇವನ್ನ ಕರ್ಕೊಂಡೋಗಿ ಪ್ರಾಣಿಗಳೆಲ್ಲ ಸಭೆ ಕರೆದ್ಬಿಟ್ಟು ಪ್ರಾಣಿಗಳಿಗೆಲ್ಲ ಹೇಳ್ತವೆ, ನೋಡಿ ಮುಂದಿನ ಉತ್ತರಾಧಿಕಾರಿ ಸಂಶಯ ಸಿಂಗ್ ಆಗ್ತಾನೆ, ನನಗೆ ನಾವು ಉತ್ತಮ ಮಟ್ಟದಲ್ಲಿ ಇವನು ನಿಮ್ಮನ್ನೆಲ್ಲ ರಕ್ಷಿಸ್ತಾನೆ, ಈಗ ನನ್ನ ಮತ್ತು ನನ್ನ ಕುಟುಂಬನ ತನ್ನ ಕುಟುಂಬದಾಗೆ ನೋಡ್ಕೋತಾ ಇದ್ದಾನೆ, ಹಾಗಾಗಿ ಮುಂದಿನ ಉತ್ತರಾಧಿಕಾರಿ ಸಂಶಯ ಸಿಂಗ್ ಅಂತ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಪ್ರಾಣಿಗಳು ಒಂದೇ ಧ್ವನಿಯಲ್ಲಿ, ಹೌದು ಮಹಾರಾಜರೇ, ನಿಮ್ಮ ಮಗ ಇದ್ದಿದ್ರೆ ಇದೇ ತರ್ಕಿರೋನು, ಈಗ ನಿಮ್ಮ ಮಗ ಇಲ್ಲ ಅಂದಮೇಲೆ ಇವನು ನಿಮ್ಮ ಮಗ ಅಂತ ತಿಳ್ಕೊಂಡಿದ್ದೀರಿ, ಸಂಶಯ ಸಿಂಹನಿಗೆ ಉತ್ತರಾಧಿಕಾರಿ ಕೊಡೋದಕ್ಕೆ ನಮ್ಮದೇನು ತೊಂದರೆ ಇಲ್ಲ, ಸಂಶಯ ಸಿಂಗನೇ ಮುಂದಿನ ಉತ್ತರಾಧಿಕಾರಿ ಮಾಡಿ ಅಂತ ಎಲ್ಲ ಪ್ರಾಣಿಗಳು ಹೇಳ್ತವೆ. ಅದರಲ್ಲಿ ಇವನನ್ನು ರಾಜನನ್ನಾಗಿ ಹೇಗೆ ಮಾಡ್ತೀಯಾ, ನನ್ನನ್ನು ರಾಜನನ್ನಾಗಿ ಮಾಡ್ತೀಯ ಅಂತ ನನಗೆ ವಚನ ಕೊಟ್ಟಿದ್ದೆ ಅಂತೇಳಿ ಚಿರತೆ ಕೇಳುತ್ತದೆ. ಆಗ ಸಿಂಹರಾಜ ಹೇಳ್ತದೆ, ಯಾರನ್ನು ರಾಜ ಮಾಡಬೇಕು ಯಾರನ್ನು ರಾಜ ಮಾಡಬಾರ್ದು ಅಂಥೇಳಿ ಕಾಡಿನ ಎಲ್ಲ ಪ್ರಾಣಿಗಳು ನಿರ್ಧಾರ ಮಾಡ್ತವೆ ಅಂತ ಚಿರತೆಗೆ ಹೇಳುತ್ತೆ. ಸಿಂಹರಾಜ ಮತ್ತೊಮ್ಮೆ ಕೇಳುತ್ತದೆ, ಸಂಶಯ ಸಿಂಗ್ ರಾಜನಾಗಕ್ಕೆ ಯಾರಿಗಿಷ್ಟ ಇಲ್ವೋ ಅವರು
ನನಗೆ ಹೇಳಿ, ಒಂದು ವೇಳೆ ಇವನೇ ರಾಜನಾಗಿ ಮುಂದುವರೆದ್ರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತವೆ. ಆಗ ಕಾಡಿನ ಎಲ್ಲ ಪ್ರಾಣಿಗಳಿಗೂ ಶಂಷರ್ ಸಿಂಗ್ ಯುವರಾಜನನ್ನಾಗಿ ಮಾಡಲಿಕ್ಕೆ ಸೂಚನೆ ಕೊಡ್ತವೆ. ಆವಾಗ ಚಿರತೆ ಹೇಳುತ್ತದೆ, ಇದೇ ನಿನ್ನ ಕೊನೆಯ ನಿರ್ಧಾರವಾದರೆ ಅದು ಆಗಲಿ, ನನ್ನ ರಾಜನಾಗಿ ಮಾಡಲ್ಲ ಅಂತ ಹೇಳಿದ ಮೇಲೆ ಇನ್ನು ನನಗೇನು ಕೆಲಸ ಇದೆ ಅಂತೇಳಿ ಚಿರತೆಯ ಶಿಷ್ಯಂದಿರಾದ ನಾಯಿಗಳೆಲ್ಲನ ಕೂಗ್ತಾನೆ. ಆವಾಗ ನಾಯಿಗಳೆಲ್ಲ ಸಿಂಹರಾಜ ಮತ್ತು ಸಿಂಹಿಣಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತವೆ. ಇದೊಂದು ಮಾತು ತಿಳಿದುಕೋ, ನನ್ನ ಯುವರಾಜನನ್ನಾಗಿ ಮಾಡಿದ್ರೆ ನಿಮಗೆ ಯಾವುದೇ ತೊಂದರೆ ಇಲ್ಲ. ನನ್ನ ಯುವರಾಜನನ್ನಾಗಿ ಮಾಡಲಿಲ್ಲ ಅಂದರೆ ಮೊದಲು ಶೇರ್ ಸಿಂಗನ ಕೊಲ್ತೀನಿ, ಆಮೇಲೆ ನಿನ್ನ ಮಗನಾದ ಶಂಷರ್ ಸಿಂಗನು ಕೊಲ್ತೀನಿ ಅಂತ ಚಿರತೆ ಸಿಂಹರಾಜನಿಗೆ ಹೇಳುತ್ತೆ. ಈ ಚಿರತೆಯ ಮಾತನ್ನು ಕೇಳಿ ಎಲ್ಲ ಪ್ರಾಣಿಗಳಿಗೂ ಆಶ್ಚರ್ಯ ಆಗ್ತವೆ. ಸಿಂಹರಾಜನಿಗೆ ಅನುಮಾನ ಬರ್ತದೆ. ಏನು ಹೇಳ್ತೀಯ ನೀನು ಅಂತ ಚಿರತೆನ ಕೇಳ್ತಾನೆ. ನಿಮ್ಮ ಮಗ ಜೀವಂತವಾಗಿದ್ದಾನೆ ಮಹಾರಾಜರೇ. ಅಂದು ನೀವು ಸಂಜೆ ಹೊತ್ತಲ್ಲಿ ಶೇರಣಿನ ಹುಡುಕ್ತಾ ಇದ್ರಲ್ಲ, ಆವತ್ತು ನಿನ್ನ ಮಗ ನನ್ನ ಕೈಗೆ ಸಿಕ್ಕದ. ನಾನು ಹಡವಿನಲ್ಲಿ ಒಂದು ಪಾಳು ಮನೆ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದೆ. ಅವನು ಬೆಳೆದು ದೊಡ್ಡವನಾಗಿದ್ದಾನೆ. ಈ ಯುವರಾಜ ಮುಂದೊಂದು ದಿನ ಯುವರಾಜನ ಆಗ್ತಾನೆ ಅಂತೇಳಿ ನನಗೆ ಗೊತ್ತಿತ್ತು. ಅದಕ್ಕೆ ಮೊದಲೇ ನಾನು ಕಿಡ್ನಾಪ್ ಮಾಡಿಬಿಟ್ಟು ಕಾಡು ತಗೊಂಡೋಗಿ ಬಿಟ್ಬಿಟ್ಟಿದ್ದಿ. ಕಾಡು ಪ್ರಾಣಿಗಳು ಆ ಮರಿನ ಕೊಂದು ತಿಂದಾಕ್ಬಿಡ್ತಾವೆ ಅಂತೇಳಿ ನಾನು ಒಂದು ಲೆಕ್ಕಾಚಾರ ಇಟ್ಟಿದ್ದೆ. ಅವನು ದೃಶ್ಯ ನೋಡು, ಅವನು ಬದುಕುಳಿದು ಈಗ ನನ್ನ ಮುಂದೆ ನಿಂತಿದ್ದಾನೆ. ಮೊದಲು ಇವನನ್ನೇ ಕೊಂದಾಕ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದಾನೆ. ಯಾರು? ಚಿರತೆ. ಸಿಂಹಿಣಿ ಏನು ಶಂಷರ್ ಸಿಂಗು ನನ್ನ ಮಗನ ಅಂತ ಆಶ್ಚರ್ಯ ಕೇಳ್ತಾರೆ. ಅದಕ್ಕೆ ಚಿರತೆ ಹೇಳ್ತದೆ, ಹೌದೇಲೇ ಮುದಿಗುಬೆ, ಅವನೇ ನಿನ್ನ ಮಗ. ಆದರೆ ನಿನ್ನ ದುರದೃಷ್ಟ, ಇವತ್ತು ನನ್ನ ಕೈಯಾರೆ ಹಾತಾಸ್ನಾಗ್ತಾನೆ ಅಂತೇಳಿ ಫೈಟಿಗೆ ಬೀಳ್ತವೆ. ಆಗ ಚಿರತೆ ಸೈನ್ಯಗಳು, ನಾಯಿಗಳು, ಶೇರ್ ಸಿಂಗ್ ಮತ್ತು ಸಿಂಹಿಣಿ ಇಬ್ಬರು. ಆವಾಗ ಚಿರತೆ ಸೈನ್ಯಗಳೆಲ್ಲ ಸಿಂಹಿಣಿ ಮೇಲೆ ಫೈಟ್ ಬಿದ್ದು ಜಗಳ ಮಾಡ್ತಾಯಿದ್ದಾವೆ. ನೀನು ಕೊಂದಾಕಿದ್ರೆ ನಾನು ಸ್ವತಃ ರಾಜನಾಯ್ತೀನಿ ಕಾಡಿಗೆ ಅಂತೇಳಿ ಫೈಟಿಗೆ ಬೀಳ್ತವೆ. ಅಷ್ಟರಲ್ಲಿ ಕರಡಿಗಳೆಲ್ಲ ಲಗ್ಗೆ ಇಟ್ಬಿಡ್ತವೆ. ಶೇರ್ ಸಿಂಗನಿಗಾಗಲಿ ಸಿಂಹಿಣಿಯಾಗಲಿ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಬಿಡಲ್ಲ. ನಾಯಿಗಳೇ, ಕಡ್ದೋಗಿ ಕಾಡ ಬಿಟ್ಟು ಅಂತ ಎಲ್ಲ ಕರಡಿಗಳು ಬೆದರಿಕೆ ಆಗ್ತಾಯಿದ್ದಾವೆ ನೀರ್ನಾಯಿಗಳ ಮೇಲೆ. ಆವಾಗ ಜಗಳ ಮಾಡ್ತಿದ್ದಂಥ ನೀರ್ನಾಯಿಗಳೆಲ್ಲ ಹೆದರ್ಕೊಂಡು ಓಡ್ಬಿಡ್ತವೆ. ಆಗ ಚಿರತೆ ಮಾತ್ರ ಎಲ್ಲೂ ಹೋಗಲ್ಲ, ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿರ್ತದೆ. ಆ ಕರಡಿಗಳು ಹೇಳ್ತವೆ, ಹೇಳಿ ಮಹಾರಾಜರೇ, ಈ ಚಿರತೆಯನ್ನು ಏನು ಮಾಡೋದು ಅಂತ, ಇದ್ರ ಕಥೆನ ಮುಗಿಸ್ಬಿಡಮ್ಮ ಅಂತ ಕೇಳ್ತವೆ. ಆವಾಗ ಸಿಂಹರಾಜ ಹೇಳ್ತದೆ, ಬೇಡ ಕರಡಿ, ಅವನು ಎಷ್ಟಾದರೂ ನನ್ನ ತಮ್ಮ, ಬದುಕುಳಿಯಲಿ ಅಂತ ಸಿಂಹರಾಜ ಹೇಳುತ್ತೆ. ಈ ಮಾತನ್ನು ಕೇಳಿ ಚಿರತೆಗೆ ಬಹಳ ಬೇಜಾರಾಗ್ತದೆ. ಅಣ್ಣ, ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಚಿರತೆ ಕಾಡಿನ ರಾಜ ಸಿಂಹನ ಮುಂದೆ ಅಳ್ತಾ ನಿಂತಿದೆ. ಆಗ ಕರಡಿಗಳು ಹೇಳ್ತಾರೆ, ಮಹಾರಾಜರೇ, ಕಳೆದ ಹೋದಾಗ ಮತ್ತೆ ಸಿಕ್ಕರೆ ಅವನನ್ನೇ ಯುವರಾಜನನ್ನಾಗಿ ಮಾಡಿಬಿಡಿ ಅಂತ ತಮ್ಮ ಅಭಿಪ್ರಾಯಗಳನ್ನ ಪ್ರಾಣಿಗಳೆಲ್ಲ ಕೊಡ್ತವೆ. ಅದರಂತೆ
ಕಾಡಿನ ರಾಜ ಸಿಂಹ ತನ್ನ ಮಗನಾದ ಇವನಿಗೆ ಅಧಿಕಾರ ಕೊಟ್ಬಿಟ್ಟು ಅವನ ಮುಂದಿನ ಉತ್ತರಾಧಿಕಾರಿಯಾಗಿ ನಿಮ್ಮ ರಕ್ಷಣೆ ಮತ್ತು ಕಾಡಿನ ರಕ್ಷಣೆ ಎಲ್ಲನೂ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ಹೇಳಿ ತಾನು ಅಧಿಕಾರದಿಂದ ಕೆಳಗಿಳುತ್ತೆ. ಮಗ ಮುಂದಿನ ಉತ್ತರಾಧಿಕಾರಿಯಾಗಿ ಕಾಡನ್ನು ಮತ್ತು ಪ್ರಾಣಿಗಳೆಲ್ಲನೂ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಪ್ರಾಣಿಗಳಿಗೆಲ್ಲರೂ ಎಲ್ಲಿಲ್ಲದ ಸಂತೋಷ ಉಕ್ಕಿ ಹರಿತಾ ಇದೆ. ಇದ್ದರೆ ಕಾಡೆ ರಾಜ ಸಿಂಹ ಆದ್ರೇ ನಮಗೆಲ್ಲ ರಕ್ಷಣೆ ಇದೆ ಅಂತೇಳಿ ತುಂಬ ಖುಷಿಯಾಗಿ ಹ್ಯಾಪಿ ಆಗಿದ್ದಾವೆ. ಇಲ್ಲಿಗೆ ಕತೆ ಮುಗೀತು. ಮತ್ತೆ ಸಿಗೋಣ. ನಮಸ್ಕಾರ. ಮುಂದಿನ ಕಥೆಯೊಂದಿಗೆ.